ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸಿಂಪಲ್ ಎಡಿಟಿಂಗ್ ಯೂಸ್ ಮಾಡಿಕೊಂಡು ನಾವು ಯೂಟ್ಯೂಬ್ನಲ್ಲಿ ಹೇಗೆ ಹಣ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ನಾನು ಕೂಡ ನನ್ನ ಒಂದು ಹೊಸ ಅಂದರೆ ಮೊದಲು ನಾನು ಕ್ರಿಯೇಟ್ ಮಾಡಿದ್ನಲ್ಲ ಯೂಟ್ಯೂಬ್ ಚಾನಲ್ ಅಚ್ಯುತ ಕ್ರಿಯೇಟಿವ್ಸ್, ಅದನ್ನು ಕೂಡ ನಾನು ಇದೇ ರೀತಿ ವೀಡಿಯೋಸ್ನ ನಾನು ಸಿಂಪಲ್ ಎಡಿಟಿಂಗ್ ಮಾಡಿಕೊಂಡು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅದರಿಂದನೇ ಕೂಡ ನನಗೆ ಅರ್ನ್ ಮಾಡ್ತಾ ಇರೋದು ನಾನು ಇವಾಗಲೂ ಕೂಡ. ಸೊ ಈ ರೀತಿ ವಿಡಿಯೋಸ್ನ ನಾವು ತುಂಬ ಜನ ಮಾಡೋದನ್ನು ನಾವು ನೋಡಿದ್ದೀವಿ. ಅಷ್ಟೇ ಚೆನ್ನಾಗಿ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ, 1000 ಸಬ್ಸ್ಕ್ರೈಬರ್ಸ್ ಕೂಡ ಬೇಗನೆ ಬರ್ತಾರೆ. ಹಾಗೆ ನೀವು ಒಂದು ಟೂ ಮಂತ್ಸ್ ಅಥವಾ 1 ಮಂತಲ್ಲೆಲ್ಲ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಬನ್ನಿ, ಹಾಗಾದರೆ ನಿಮ್ಮೆಲ್ರಿಗೂ ಯೂಸ್ ಆಗಲಿ ಅಂತಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಮೊದಲನೇದಾಗಿ ಫ್ರೆಂಡ್ಸ್, ನಾವು ಏನು ಮಾಡಬೇಕು ಅಂದರೆ, ನಾವು ಯಾವುದಾದ್ರೂ ಒಂದು ಕಂಟೆಂಟ್ನ ನಾವು ತೊಗೋಬೇಕು. ಗೂಗಲ್ನಲ್ಲಿ ಆದರೂ ಆಯಿತು, ಗೂಗಲ್ನಲ್ಲಿ ನಿಮಗೆ ಬೇಕಾದಷ್ಟು ಕಂಟೆಂಟ್ಗಳು ಸಿಗುತ್ತೆ. ನೀವು ಅದನ್ನು ಈ ರೀತಿ ಇಲ್ಲಿ ಬರೆದು ಇಟ್ಕೊಂಡ್ರೆ ಆಯಿತು. ಯಾವುದಾದ್ರೂ ಒಂದು ನೋಟ್ ಪ್ಯಾಡ್ನಲ್ಲಿ ನೀವು ಅಥವಾ ನೋಟ್ಸ್ನಲ್ಲಿ ನೀವು ಈ ರೀತಿ ಬರೆದು ಇಟ್ಕೋಬೇಕು. ಇಲ್ಲ ಅಂದ್ರೂ ಕೂಡ ನಿಮಗೆ ನಿಮ್ಮ ಓನ್ ಕಂಟೆಂಟ್, ನಿಮ್ಗೆ ಏನಾದರೂ ಗೊತ್ತಿದ್ರೆ, ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ರೂ ಕೂಡ ಈ ರೀತಿ ನೀವು ಬರೆದು ಇಟ್ಕೋಬೇಕು. ನೋಡಿ, ನಾನಿಲ್ಲಿ ಬರೆದು ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾವಿಲ್ಲಿಗೆ ಕಾಪಿ ಮಾಡ್ಕೋಬೇಕು ಇದನ್ನು ನಾವು, ಓಕೆನಾ. ಸೊ ನೋಡಿ, ಈ ರೀತಿ ಬರೆದು ಇಟ್ಕೊಂಡಾದಮೇಲೆ ನಾವಿಲ್ಲಿ ಎಳೆದ್ರೆ ನೆಟ್ವರ್ಕ್ ಇಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲಿ ನನಗೆ ಸೆಲೆಕ್ಟ್ ಆಗೋ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ. ಸೊ ಓಕೆ, ಇವಾಗ ನೋಡಿ ಬಂತು. ಇದನ್ನು ನಾವು ಒಂದು 5-6 ಲೈನ್ ಬರುವಷ್ಟು ನಾವಿಲ್ಲಿ ಬರ್ಕೊಂಡು ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ನಾವಿಲ್ಲಿ ಕಾಪಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ, ಈ ರೀತಿ ಗ್ಯಾಪ್ ಕೊಟ್ಕೊಂಡು ಇಲ್ಲಿ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಬ್ಯಾಕ್ ಬರ್ತೀವಿ. ಸೊ ಕೈನ್ ಮಾಸ್ಟರ್ನ ನಾನು ಓಪನ್ ಮಾಡ್ಕೋತಾ ಇದ್ದೀವಿ. ನೀವು ನಿಮ್ಮ ಒಂದು ಆ್ಯಪು ಯಾವುದಾದ್ರೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಎಡಿಟಿಂಗಿಗೆ. ಸೊ ನನ್ನ ಪ್ರಕಾರ ನನಗೆ ಎಡಿಟಿಂಗಿಗೆಲ್ಲ ನನಗಿದೇ ಒಂದು ಕೈನ್ ಮಾಸ್ಟರ್ ಚೆನ್ನಾಗಿರುತ್ತೆ. ಸೊ ನಿಮಗೆ ಇಲ್ಲಿ ಕಾಪಿರೈಟ್ ಫ್ರೀ ಆಗಿರುವಂತಹ ವಾಲ್ಪೇಪರ್ಸ್ ಕೂಡ ಸಿಗುತ್ತೆ. ಯಾವುದರಲ್ಲಿ ಅಂದರೆ ಇಮೇಜ್ ಅಸೆಟ್ಸಲ್ಲಿ. ಸೊ ಇಮೇಜ್ ಅಸೆಟ್ಸಲ್ಲಿ ಬಂದು ನಿಮಗೆ ಯಾವುದನ್ನು ಬೇಕಾದ್ರೂ ಇಟ್ಕೋಬೋದು. ಸೊ ಇವಾಗ ನಾನು ಈ ಒಂದು ಯೆಲ್ಲೋ ಕಲರನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಡ್ರ್ಯಾಗ್ ಮಾಡ್ಕೋಬೇಕು. ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಆ ಒಂದು ವಿಡಿಯೋ ಲೆಂತ್ ಎಷ್ಟಿರುತ್ತೆ ಅಂತ ಸ್ಟಾರ್ಟಿಂಗು ಗೊತ್ತಾಗಲ್ಲ. ನೀವು ಎಡಿಟಿಂಗ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿ ಸ್ಟಾರ್ಟಿಂಗಿಗೆ ಬಂದು ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಅಂತ ಇಲ್ಲಿ ಆಪ್ಷನ್ ಸಿಗುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿ ನೀವು ಕಾಪಿ ಮಾಡ್ಕೊಂಡಿರುವಂತಹ ಇಲ್ಲಿ ತೋರಿಸುತ್ತೆ. ಸೊ ನೀವು ಇಲ್ಲಿ ಈ ರೀತಿ ನಿಮಗೆ ಕಟ್ ಮಾಡ್ಕೋಬೇಕು ಈ ರೀತಿ. ಸೊ ಓಕೆನಾ, ನಿಮಗೆ ಎಷ್ಟಕ್ಕೆ ಅಂತ ನೀವು ಲೆಂತ್ನ ವಿಡಿಯೋ ಒಂದು ಟೆಕ್ಸ್ಟ್ ಲೆಂತ್ ನೋಡಿಕೊಂಡು ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ. ನೀವು ಪ್ರೆಸ್ ಮಾಡಿದರೆ ಇಲ್ಲಿ ನಿಮಗೆ ಯಾವ ಒಂದು ಸೈಜ್ನಲ್ಲಿ ಬೇಕು ಅಂತಲೂ ನಿಮಗೆ ತೋರಿಸುತ್ತೆ. ನನಗೆ ಇಷ್ಟು ಸಾಕು. ಇವಾಗ ನೋಡಿ, ಈ ಒಂದು ಟೆಕ್ಸ್ಟ್ ನಾವು ಬರ್ಕೊಂಡಿದ್ದೀವಿ ಇಲ್ಲಿ ತೋರಿಸುತ್ತಲ್ಲ. ಸೊ ಇದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಎಷ್ಟು ಆ ವಿಡಿಯೋ ಆ ಒಂದು ನೀವು ಟೆಕ್ಸ್ಟ್ ಮಾಡಿರ್ತೀರಲ್ಲ, ಸೊ ಅಷ್ಟು ಬರುತ್ತೆ. ಅಲ್ಲಿವರೆಗೂ ಕೂಡ ನೀವು ಡ್ರ್ಯಾಗ್ ಮಾಡ್ಕೊಂಡು ಇಟ್ಕೊಂಡು ಇದನ್ನು ಪೂರ್ತಿ ಕೆಳಗಡೆ ಎಳ್ಕೊಂಡು ಬಂದುಬಿಡಬೇಕು. ಓಕೆನಾ. ಇಲ್ಲಿವರೆಗೂ ಅರ್ಥ ಆಯಿತು ಅಂದರೆ ನೆಕ್ಸ್ಟ್ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿವರೆಗೂ ಎಳ್ಕೊಂಡು ಬಂದು ನೀವೇನು ಕ್ಲಿಕ್ ಮಾಡೋದಕ್ಕೆ ಹೋಗಬಾರ್ದು. ಇಲ್ಲಿ ಈ ಕಡೆ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಪ್ಲಸ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ. ಈ ಪ್ಲಸ್ ಅನ್ನೋ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದ್ರೆ ಅದು ಮೈನಸ್ ಆಗುತ್ತೆ. ಆ ಮೈನಸ್ ಆದಮೇಲೆ ಇಲ್ಲಿ ನೀವು ಬರ್ಕೊಂಡಿರುವಂಥ ಟೆಕ್ಸ್ಟನ್ನು ನಿಧಾನವಾಗಿ ಎತ್ತು ಮೇಲ್ಗಡೆ ಹೋಗಬೇಕು. ಸೊ ಇಲ್ಲೊಂದು ಕ್ಲಿಕ್ ಮಾಡಿ ಮಧ್ಯ, ಅಷ್ಟೇ, ಮುಗೀತು. ನೋಡಿ, ಇವಾಗ ಬರುತ್ತೆ ನೋಡಿ. ನಾನು ಪ್ಲೇ ಮಾಡ್ತೀನಿ. ಸೊ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಇಷ್ಟೇ ಸಿಂಪಲ್ ಎಡಿಟಿಂಗು. ನಾನು ಮಾಡೋವಂಥ ಪ್ರತಿಯೊಂದು ವೀಡಿಯೋಸೂ ಕೂಡ 3-4 ನಿಮಿಷ ಒಳಗಡೆನೇ ಇರುತ್ತೆ. ಈ 3-4 ನಿಮಿಷ ಒಳಗಡೆನೇ ಎಷ್ಟು ಈಸಿಯಾಗಿ ನೀವು ಎಡಿಟಿಂಗ್ನ ಮಾಡ್ಕೋಬೋದು ಅಂತ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಇದೇ ರೀತಿ ನೀವು ಮತ್ತೆ ಇಲ್ಲಿ ಲಾಸ್ಟ್ ಎಂಡಿಗೆ ಬಂದು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನೀವು ಬರೆದು ಇಟ್ಕೊಂಡಿರ್ತಿರಲ್ಲ ಅದು ಸೆಕೆಂಡ್ ಪ್ಯಾರಾನ ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ನಾನು ಅದನ್ನು ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಮತ್ತು ಈಗ ನೋಟ್ ಪ್ಯಾಡ್ಗೆ ಬಂದಿದ್ದೀನಿ. ಈಗ ಈ ಪ್ಯಾರನ್ನು ನಾನು ಕಾಪಿ ಮಾಡಿ ಪೇಸ್ಟ್ ಮಾಡಾಗಿದೆ. ಈಗ ಇದನ್ನು ಕೂಡ ನಾನು ಕಾಪಿ ಮಾಡ್ಕೊಬಿಡ್ತೀನಿ, ಓಕೆನಾ. ಸೊ ನೋಡಿ, ಇವಾಗ ನಾನಿಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮತ್ತೆ ನಾನು ಕೈನ್ ಮಾಸ್ಟರ್ಗೆ ಬಂದು ಇಲ್ಲಿ ನಾನು ಪ್ರೆಸ್ ಮಾಡಿದರೆ ನೋಡಿ ಬಂತು ಅಲ್ವಾ.
ಇಷ್ಟೇ. ಇವಾಗ ನೋಡಿ ಇಲ್ಲಿಗೆ ಲಾಸ್ಟ್ ಎಂಡಿಂದ ಬಂದು ಈ ರೀತಿ ಇಲ್ಲಿ ಆ್ಯರೋ ಮಾರ್ಕ್ನ ಕೊಡ್ತಾ ಹೋದರೆ ಅದು ನೀಟಾಗಿ ಬರುತ್ತೆ ನಿಮ್ಮ ಒಂದು ಪೇಪರ್ಗೆ. ಆ ಒಂದು ವಾಲ್ ಪೇಪರ್ ಏನಿದೆಯಲ್ಲ, ಸೊ ಇಲ್ಲಿ ನೋಡಿ ಇದು ಜಾಸ್ತಿ ಆಯಿತು. ನಾವಿಲ್ಲಿ ಮಧ್ಯ ಎಲ್ಲೋ ಕಟ್ ಮಾಡಬೇಕು. ಸೊ ನೋಡಿ ತೆಂಗಿನಕಾಯಿ ಬಳಸುವುದರಿಂದ ಸೊ ಇಷ್ಟಾದರೆ ಒಂದು ಲೈನ್ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿಗೆ ನಾವು ಎಡಿಟ್ ಮಾಡ್ಕೋಬೇಕು ದೇಹದಲ್ಲಿನ. ಓಕೆನಾ, ದೇಹದಲ್ಲಿನ ಎಲ್ಲಿದೆ ನೋಡಿ. ಸೊ ನೋಡಿ ಈ ರೀತಿ ನಾವು ಎಡಿಟಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ಸೊ ಇಷ್ಟೇನೆ. ಇದನ್ನು ಸ್ವಲ್ಪ ದೊಡ್ಡಗೆ ಮಾಡಿಕೊಂಡು ಮಾಮೂಲಿ ನಾನು ಹೇಳಿರೋ ಹಾಗೆ ಇದನ್ನು ಫುಲ್ಲು ಲೆಂತ್ ತೊಗೋಬೇಕು. ನೀವು ವಿಡಿಯೋನ ನೀವು ಬರೆದಿರೋವಂಥ ಟೆಕ್ಸ್ಟು ನಿಮಗೆ ಇಲ್ಲಿವರೆಗೂ ತೊಗೋಬೇಕು. ಮತ್ತು ಇದನ್ನು ನಾವು ಕೆಳಗಡೆ ಎಳ್ಕೊಂಡು ಬರಬೇಕು. ಎಳ್ಕೊಳಕ್ಕೆ ಬಂದು ಇಲ್ಲಿ ಲಾಸ್ಟ್ ಇಲ್ಲಿ ಕಾಣ್ತಿದೆಯಲ್ಲ ಪ್ಲಸ್ಸು, ಇದ್ರ ಮೇಲೆ ಪ್ರೆಸ್ ಮಾಡಿ ನೀವು ಇದನ್ನು ಮೇಲ್ಗಡೆಗೆ ತೊಗೊಂಡೋಗ್ಬೇಕು. ಓಕೆನಾ, ಅಷ್ಟೇ. ಈಗ ನಾವು ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ. ಓಕೆನಾ, ಇವಾಗ ಬಂತು. ನಾನು ಇವಾಗ ವಾಯ್ಸ್ ಓವರ್ ಕೂಡ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ರೆಕಾರ್ಡ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟ್ ಅಂದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕೊಬ್ಬರಿ ಎಣ್ಣೆ 30 ಪ್ರಯೋಜನಗಳು. 1 ಚಮಚ ತೆಂಗಿನ ಎಣ್ಣೆಯನ್ನು ನಿಮ್ಮ ಅಂಗೈಗೆ ಹಾಕಿಕೊಂಡು ಅದನ್ನು ನಿಮ್ಮ ಮುಖ ಮತ್ತು ಕತ್ತಿನ ಭಾಗಕ್ಕೆ ನಿಧಾನವಾಗಿ ಮಸಾಜ್ ಮಾಡಿ ದೇಹದಲ್ಲಿನ ಸತ್ತ ಚರ್ಮವನ್ನು ತೆಗೆದುಹಾಕಿ ಚರ್ಮ ಹೊಳೆಯುವಂತೆ ಮಾಡುತ್ತದೆ. ಈಗ ನಾವಿಲ್ಲಿ ಸ್ಟಾಪ್ ಅನ್ನೋ ಆಪ್ಷನ್ ಇದೆ, ಕ್ಲಿಕ್ ಮಾಡ್ಕೋಬೇಕು. ಸೊ ಇವಾಗ ಏನಾಯಿತು ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು. ಆ ವಾಯ್ಸ್ ನೋಡಿದ್ರೆ ಇಲ್ಲಿಗೆ ಮುಗಿದಿದೆ. ಈ ಒಂದು ಟೆಕ್ಸ್ಟ್ ಎಡಿಟಿಂಗ್ ಇಲ್ಲಿವರೆಗೂ ಹೋಗಿದೆಯಲ್ಲ. ಇವಾಗ ಏನು ಮಾಡ್ಕೋಬೇಕು ಗೊತ್ತಾ, ಇವಾಗ ನೀವು ಈ ವಾಯ್ಸ್ಗೆ ನೀವು ತೊಗೊಂಡು ಬಂದು ಇಲ್ಲಿ ನಿಲ್ಲಿಸ್ಕೋಬೇಕು. ಈಗ ವಾಯ್ಸು ಕೂಡ ಅಲ್ಲಿಗೆ ಬಂತು, ಟೆಕ್ಸ್ಟ್ ಕೂಡ ಅಲ್ಲಿಗೆ ಬಂತು. ಈ ಗ್ಯಾಪ್ ಇದೆ, ಏನು ಮಾಡೋದು? ಸೊ ಡೋಂಟ್ ವರಿ, ಇಲ್ಲಿ ನೀವು ಟೆಕ್ಸ್ಟ್ ಮಾಡಿರ್ತೀವಲ್ಲ ಇದನ್ನು ತೊಗೊಂಡು ಬಂದು ಈ ರೀತಿ ಬ್ಯಾಕಿಗೆ ಎಳ್ಕೊಂಡು ಬರಬೇಕು. ಬ್ಯಾಕಿಗೆ ಈ ರೀತಿ ಎಳ್ಕೊಂಡು ಬರಬೇಕು. ಏನೂ ಆಗೋಲ್ಲ. ನೀವು ಇಲ್ಲಿ ಹೇಳ್ಕೊಂಡು ಹೋಗಿರ್ತೀರಲ್ಲ ನೋಡಿ, ನಾನು ಆನ್ ಮಾಡಿಬಿಡ್ತೀನಿ. ಅದನ್ನು ನಿಮ್ಮ ಮುಖ ಮತ್ತು ಕತ್ತಿನ ಭಾಗಕ್ಕೆ ನಿಧಾನವಾಗಿ ಮಸಾಜ್ ಮಾಡಿ ದೇಹದಲ್ಲಿನ ಸತ್ತ ಚರ್ಮವನ್ನು ತೆಗೆದುಹಾಕಿ ಚರ್ಮ ಹೊಳೆಯುವಂತೆ ಮಾಡುತ್ತದೆ. ಈಗ ನಾವಿಲ್ಲಿ ಸ್ಟಾಪ್ ಅನ್ನೋ ಆಪ್ಷನ್ ಇದೆ. ಇವಾಗ ನೋಡಿದ್ರಲ್ಲ, ಈಗ ಅದು ಸ್ಕ್ರಾಲ್ ಆಗ್ತಾನೆ ಇದೆ ಸೆಕೆಂಡ್ ಪ್ಯಾರ. ನೀವು ಇವಾಗ ಆ ಸೆಕೆಂಡ್ ಪ್ಯಾರನ ಹೇಳ್ಕೊಂಡು ಬ್ಯಾಕ್ ಟು ಬ್ಯಾಕ್ ಹೇಳ್ಕೊಂಡು ಹೋಗ್ಬೋದು. ಓಕೆನಾ ಫ್ರೆಂಡ್ಸ್, ಇವಾಗ ಇದು ನಿಮಗೆ ಇಷ್ಟು ಕೂಡ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ಇದು ಎಡಿಟಿಂಗ್ ಎಲ್ಲ ನಾನು ಇವಾಗಲೇ ತೋರಿಸ್ಕೊಟ್ಬಿಡ್ತೀನಿ. ಈ ಒಂದು ನನಗೆ ನಾವು ಏನು ಟೆಕ್ಸ್ಟ್ ಮಾಡಿದ್ದೀವಲ್ಲ ಇದಕ್ಕೆ ನಾವು ಕಲರ್ ಬೇರೆ ತೊಗೋಬೇಕು ಅಂದರೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ನಿಮಗೆ. ಕಲರ್ಸು ಇರುತ್ತೆ, ಆ್ಯನಿಮೇಷನ್ನು ಇದೆಲ್ಲ ತೋರಿಸುತ್ತೆ ನಿಮಗೆ. ಓಕೆನಾ, ಈ ರೀತಿ ಬರಬೇಕು ಅಂದರೆ ಅಥವಾ ಸೈಡ್ ಪಾಪು ಇದೆಲ್ಲ ನಿಮಗೆ ಯೂಸ್ ಮಾಡ್ತಾ ಗೊತ್ತಾಗುತ್ತೆ. ಇವಾಗ ಕಲರ್ನ ನಾನು ಚೇಂಜ್ ಮಾಡ್ಕೊತೀನಿ, ಬ್ಲೂ ಕಲರ್ಗೆ ಹಾಕೋತೀನಿ. ನೋಡಿ ಬ್ಲೂ ಕಲರ್ ಬಂತು. ಓಕೆನಾ, ಎಲ್ಲ ಟೆಕ್ಸ್ಟ್ಗೂ ಕೂಡ ನೀವು ಬ್ಲೂ ಕಲರ್ನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ನಿಮಗೆ ಈಗ ಔಟ್ಲೈನ್ ಕೂಡ ನೀವು ಚೆನ್ನಾಗಿ ಫಿಕ್ಸ್ ಮಾಡ್ಕೋಬೋದು. ಇನ್ನೂ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಅಂದರೆ ನೋಡಿ, ಈಗ ನಾನು ರೆಡ್ ಕೊಡ್ತೀನಿ ನೋಡಿ, ಈ ರೀತಿ ಗ್ರೀನ್ ಕೊಡ್ತೀನಿ ನೋಡಿ. ಈ ರೀತಿ ನಿಮಗೆ ನೀವೇನು ಬೇಕಾದ್ರೂ ಕೂಡ ಯಾವ ರೀತಿ ಬೇಕಾದ್ರೂ ಕೂಡ ನೀವು ಆ ಟೆಕ್ಸ್ಟ್ ಮಾಡ್ಕೋಬೋದು. ಓಕೆನಾ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಿಮಗೆ ಏನು ಮಾಡ್ಕೋಬೋದು, ನೀವು ಈ ರೀತಿ ಎಲ್ಲ ನೀವು ಮಾಡ್ಕೋಬೋದು. ಇದಾದಮೇಲೆ ನಾವು ಇಷ್ಟೆಲ್ಲ ಆಯ್ತಲ್ವ ವಾಯ್ಸ್ ಓವರು. ಈ ವಾಯ್ಸ್ ಓವರು ನೀವು ಕೊಟ್ಟಿರುವಂಥ ವಾಯ್ಸ್ ಓವರು ಏನಾಗುತ್ತೆ ಅಂತ ಅಂದರೆ ಕಡಿಮೆ ಆಯಿತು, ವಾಯ್ಸು ಅಷ್ಟೊಂದು ಜೋರಾಗಿ ಕೇಳಿಸ್ತಾ ಇಲ್ಲ ಅಂತ ಅಂದಾಗ ಇಲ್ಲಿ ವ್ಯಾಲ್ಯೂಮ್ ಎನ್ವಲಾಪ್ ಅಂತ ಬಂದಿದೆ. ಈ ವಾಯ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ವ್ಯಾಲ್ಯೂಮ್ ಎನ್ವಲಾಪ್ ಅಂತ ಬರುತ್ತೆ. ಇಲ್ಲಿ 100 ಇರೋದನ್ನು 200ಗೆ ಈ ರೀತಿ ತೊಗೋಬೇಕು. ಈ ರೀತಿ ನೀವು ಎಲ್ಲಿವರೆಗೂ ಕ್ಲಿಕ್ ಮಾಡಿರ್ತೀವಿ ಅಲ್ಲಿವರೆಗೂ 200ಗೆ ಏರಿಸ್ಕೊಂಡ್ರೆ ಅಷ್ಟೇ ಆಯಿತು. ಇವಾಗ ಇನ್ನೂ ಕೂಡ ಜಾಸ್ತಿ ವ್ಯಾಲ್ಯೂಮಲ್ಲಿ ತೋರಿಸುತ್ತೆ. ಓಕೆ, ನಾನು ಪ್ಲೇ ಮಾಡ್ತೀನಿ ಅಂತಂದರೆ ಮಾಡಿ ತೋರಿಸ್ತೀನಿ ನಾನು. ಕೊಬ್ಬರಿ ಎಣ್ಣೆ 30 ಪ್ರಯೋಜನಗಳು. 1 ಚಮಚ ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ಎಲ್ಲನೂ ಎಡಿಟಿಂಗ್ನ ನೀವು ಸಿಂಪಲ್ಲಾಗಿ ಮಾಡ್ಕೋಬೋದು. ಓಕೆನಾ, ಈ ರೀತಿ ವೀಡಿಯೋಸ್ಗಳನ್ನ ನೀವು ಒಂದು 20 ಮಾಡಿದರೆ ಸಾಕು, ನಿಮಗಂತೂ ಮಾನಿಟೈಸೇಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಓಕೆ, ಇಷ್ಟೆಲ್ಲ ಆಯಿತು. ಇವಾಗ ನಾವು ಸೇವ್ ಮಾಡ್ಕೊಳ್ಳೋದು ಹೇಗೆ, ಇಲ್ಲಿ ಆ್ಯರೋ ಮಾರ್ಕ್ ಇದೆ ನೋಡಿ, ಈ ಆ್ಯರೋ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡಿ ಸೇವ್ ಆಸ್ ವೀಡಿಯೋಗೆ ಕೊಟ್ಟರೆ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ಸೇವ್ ಆಗ್ತಾ ಹೋಗುತ್ತೆ.
ಓಕೆನಾ ಫ್ರೆಂಡ್ಸ್, ಈ ರೀತಿ ವಿಡಿಯೋ ಸೇವ್ ಆಗಿರುವಂತಹ ವಿಡಿಯೋನ ನಾವು ಯೂಟ್ಯೂಬ್ನಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು, ಈಸಿಯಾಗಿ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಏಕೆಂದರೆ ಕೆಲವರು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅದು ತುಂಬ ಒಂಥರ ನೆಟ್ವರ್ಕ್ ಪ್ರಾಬ್ಲಮ್ ಇರೋರಿಗಂತೂ ಅದು ಸಾಧ್ಯನೇ ಆಗೋದಿಲ್ಲ. ನಮ್ಮ ಕಡೆ ಅಂತೂ ನೆಟ್ವರ್ಕ್ ಫುಲ್ ಪ್ರಾಬ್ಲಮ್ ಇರೋದ್ರಿಂದ ನನಗಂತೂ ಕ್ರೋಮ್ ಬ್ರೌಸರ್ನಲ್ಲಿ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತೀನಿ ಅಂದರೆ ಆಗೋದೇನೇ ಇಲ್ಲ, ತುಂಬ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಯೂಟ್ಯೂಬ್ನಲ್ಲೇ ನಾವು ಈಸಿಯಾಗಿ ಹೇಗೆ ಅಪ್ಲೋಡ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ಸೊ ಆ ವಿಡಿಯೋ ನಿಮಗೆ ಬೇಗ ಬರಬೇಕು ಅಂದರೆ ಈ ವಿಡಿಯೋಗೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ವಿಡಿಯೋ ನಿಮಗೆ ಸಿಂಪಲ್ ಎಡಿಟಿಂಗ್ ಮಾಡಿಕೊಂಡು ನೀವು ದುಡ್ಡು ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.